ಈಗ ಸಬ್ಜಿಯನ್ನು ಹಾಕ್ಯಾಕ ಬಾ. ಬಿಗಿ ಬಿಗಿ ಕಾಳೆ coba kapur narang ke सर्वमंगलमांगल्ये शिवे सर्वार्थसाधिके शरण्ये त्र्यंबके गौरी देवी नारायणी नमोस्तुते। ओम श्रीं ह्रीं श्रीं श्री कृष्णाय गोविंदाय गुरुजनवल्लभाय पराय परमपुरुषाय परमात्मने परकर्म मंत्र यंत्र तंत्र औषधि शस्त्राण संहार संहारा विद्योन्मोचया मोचया आयुर्वर्धया वर्धया शत्रुनाशया नाशया। ओम नमो भगवते महासुदर्शनाय दिव्यज्वाल परिधाय सर्वदिक्सोपानहाराय हम ब्रह्मांड परमज्योति ఏడుకొండలవాడ వెంకటరమణ పాదు గోవింద వెంకటరమణ స్వామి పాదు గోవింద మంగమ్మ పాదు గోవింద అమ్మావతి రమణ పాదు గోవింద లక్ష్మీ రమణ పాదు గోవింద శ్రీదేవి భూదేవి రమణ పాదు గోవింద గరుడు వాహన రమణ పాదు గోవింద ఆంజనేయుడు పాదు గోవింద లక్ష్మీ నరసింహ స్వామి పాదు గోవింద చలపతి పాదు గోవింద 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 గోవింద। జై శ్రీరామ్ జై శ్రీరామ్ జై శ్రీరామ్ జై శ్రీరామ్ జై శ్రీరామ్ జై శ్రీరామ్। అమ్మో కపూర్ డబ్బా రకెక్కమ్మా గోవిందా 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 beneran గోవిందా 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 బా బా సామ్ జరా మా వందే సామ్ వందే నా jajan enggak ada kan? Hah? Mana mas? Apa? Iya kan sih, tas kan? Kali ya.
ನಮಸ್ಕಾರ ವೀಕ್ಷಕರೇ, ಶಿವಶಂಕರ್ ಮಗಜಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಕೊನೆ ದಿನ 8ನೇ ದಿನದ ಪಾದಯಾತ್ರೆ. ನಾವು ಗಂಗೋತ್ರಿ ಸ್ವರ್ಣಮುಖಿ ಆಶ್ರಮದಿಂದ ತಿರುಮಲಕ್ಕೆ ಹೋಗ್ತೀವಿ. ಬೆಳಿಗ್ಗೆ 3 ಗಂಟೆಗೆ ಎದ್ದು ಎಲ್ಲರೂ ರೆಡಿಯಾಗಿ 4 ಗಂಟೆಗೆ ಪಾದಯಾತ್ರೆ ಶುರು ಮಾಡ್ತೀವಿ. ಕೊನೆ ದಿನದ್ದು ಪಾದಯಾತ್ರೆ ನಮ್ಮದು 33 ಕಿಲೋಮೀಟರ್. ಬೆಳಿಗ್ಗೆ ತಿಂಡಿ ಚಿತ್ತೂರು ತಿರುಪತಿ ಹೈವೇ ರೋಡಲ್ಲಿ ಬಲಗಡೆ ಕ್ಯಾಂಡರ್ ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ ಬರುತ್ತೆ. ಅದರ ಎದುರುಗಡೆ ಸ್ವಲ್ಪ ಮುಂದೆ ಹೋದರೆ ಹಿಂದೂಸ್ತಾನ್ ಪೆಟ್ರೋಲ್ ಪಂಪ್ ಇದೆ. ಅಲ್ಲಿ ಎಲ್ಲರೂ ತಿಂಡಿ ತಿಂದು ಪಾದಯಾತ್ರೆ ಹೊರಟ್ವಿ. ಈ ಪೆಟ್ರೋಲ್ ಪಂಪ್ನಿಂದ 3.5 ಕಿಲೋಮೀಟರ್ ಮುಂದೆ ಹೋದರೆ ಚಂದ್ರಗಿರಿ ಕೋಟೆ ಸಿಗುತ್ತೆ. ಆ ಕೋಟೆ ಒಳಗಡೆಯಿಂದ ಹೋದರೆ ನಮಗೆ ಶಾರ್ಟ್ಕಟ್. ಹೈವೇ ರೋಡ್ ಮೇಲೆ ಹೋದರೆ 3 ಕಿಲೋಮೀಟರ್ ಜಾಸ್ತಿ ಆಗುತ್ತೆ. ಈ ಸಾರಿ ನಾನು ಚಂದ್ರಗಿರಿ ಕೋಟೆದು ವಿಡಿಯೋ ಮಾಡಿಲ್ಲ. ಹೋದ ವರ್ಷ ಮಾಡಿದ್ದೆ ವಿಡಿಯೋ ಕೋಟೆ ಒಳಗಡೆ. 2023ರಲ್ಲಿ ನಾನು ಕೋಟೆ ಒಳಗಡೆ ಲೈವ್ ಮಾಡಿದ್ದೆ. ಆವಾಗ ನಮ್ಮ ಗುರುಸ್ವಾಮಿಯವರು ಬೆಳಿಗ್ಗೆದು ತಿಂಡಿ ಈ ಚಂದ್ರಗಿರಿ ಕೋಟೆ ಒಳಗಡೆ ಮಾಡೋಣ ಅಂತ ಹೇಳಿದರು. ಎಲ್ಲರೂ ಬಂದು ಆಮೇಲೆ ತುಂಬ ಲಾಂಗ್ ಆಗುತ್ತೆ. ಒಟ್ಟು ನಾವು ಹಾಲ್ಟ್ ಆಗಿರ್ತೀವಲ್ಲ, ಆ ಜಾಗದಿಂದ ಈ ಚಂದ್ರಗಿರಿ ಕೋಟೆಗೆ 19 ಕಿಲೋಮೀಟ್ರ್ ಆಗುತ್ತೆ. ಅಷ್ಟು ದೂರ ನಡೆಯೋಕ್ಕಾಗಲ್ಲ ಅಂದ್ಬಿಟ್ಟು ಪೆಟ್ರೋಲ್ ಬಂಕ್ನಲ್ಲಿ ಎಲ್ಲರೂ ತಿಂಡಿ ತಿಂದು ಅಲ್ಲಿಂದ ಹೊರಟಿದ್ದು ನಾವು. ಚಂದ್ರಗಿರಿ ಕೋಟೆಯಿಂದ ನಾವು ಸೀದಾ ಶ್ರೀನಿವಾಸ ಮಂಗಾಪುರ ಶ್ರೀ ಕಲ್ಯಾಣ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಬರ್ತೀವಿ. ನಾವು ಶ್ರೀನಿವಾಸ ಮಂಗಾಪುರ ಬಂದಾಗ ಮಧ್ಯಾಹ್ನ 12 ಗಂಟೆ ಆಗಿತ್ತು. ಇಲ್ಲಿ ಬಂದಮೇಲೆ ಎಲ್ಲರೂ ಕಲ್ಯಾಣ ವೆಂಕಟೇಶ್ವರ ಸ್ವಾಮಿಯ ದರ್ಶನ ಮಾಡ್ತೀವಿ. ಈ ಸಾರಿ ನಾವು ಬೇಗನೆ ಬಂದಿದ್ವಿ ಇಲ್ಲಿಗೆ. ಮುಂಚೆ ನಾವು ಬರೋಷ್ಟರಲ್ಲಿ ಮಧ್ಯಾಹ್ನ 1-1:30 ಆಗೋದು. ಮಧ್ಯಾಹ್ನ ಶ್ರೀನಿವಾಸ ಮಂಗಾಪುರದಲ್ಲಿ ಊಟ ಮಾಡಿ ಇಲ್ಲಿಂದ ಬಿಟ್ಟರೆ ನಾವು ನೇರವಾಗಿ ಹೋಗ್ತಾ ಇದ್ದಿದ್ದು ಶ್ರೀವಾರಿ ಮೆಟ್ಟಿಲುಗೆ. ಈ ಸಾರಿ ಬೇಗ ಬಂದಿದ್ವಿ ನಾವು ಶ್ರೀನಿವಾಸ ಮಂಗಾಪುರಕ್ಕೆ. ಅದಕ್ಕೆ ಇಲ್ಲಿ ಊಟ ಮಾಡೋದು ಬೇಡ ಅಂತ ಮಧ್ಯಾಹ್ನದ ಊಟ ನಾವು ಶ್ರೀವಾರಿ ಮೆಟ್ಟಿಲು ಹತ್ರನೇ ಮಾಡಿದ್ವಿ. ಎಲ್ರದ್ದು ಊಟ ಆದಮೇಲೆ ಅವರವರ ಲಗೇಜ್ನ ಫ್ರೀ ಲಗೇಜ್ ಕೌಂಟರ್ನಲ್ಲಿ ಹಾಕಿದ್ವಿ. ಬೆಟ್ಟ ಹತ್ತಿದ ಮೇಲೆ ಅದು ಮೇಲೆ ಬರುತ್ತೆ. ಶ್ರೀವಾರಿ ಮೆಟ್ಟಿಲು ಮಾರ್ಗ ಇದೆಯಲ್ಲ, ಈ ಮಾರ್ಗದಲ್ಲಿ ಬೆಟ್ಟ ಹತ್ತಿದರೆ ತಿರುಮಲಕ್ಕೆ ಬೇಗ ತಲುಪ್ಬೋದು. ಈ ಮಾರ್ಗದಲ್ಲಿ ಬೆಟ್ಟ ಹತ್ತಿದರೆ 2388 ಮೆಟ್ಟಿಲುಗಳು ಇದ್ದಾವೆ ಒಟ್ಟು. ಅದೇ ಅಲಿಪಿರಿ ಬೆಟ್ಟ ನಡ್ಕೊಂಡು ಹೋದರೆ 3588 ಮೆಟ್ಟಿಲುಗಳು ಇದ್ದಾವೆ. ಶ್ರೀವಾರಿ ಮೆಟ್ಟಿಲು ನಡ್ಕೊಂಡು ಹೋದರೆ ಬೆಟ್ಟ ಹತ್ತೋಕೆ 2.5 ಕಿಲೋಮೀಟ್ರ್ ದೂರ. ಶ್ರೀವಾರಿ ಮೆಟ್ಟಿಲು ಬೆಳಿಗ್ಗೆ 6 ಗಂಟೆಯಿಂದ ಸಂಜೆ 6 ಗಂಟೆವರೆಗೂ ಇರುತ್ತೆ. 6 ಗಂಟೆ ಮೇಲೆ ಇಲ್ಲಿ ಯಾರಿಗೂ ಬಿಡಲ್ಲ. ಆಮೇಲೆ ಮುಂಚೆ ನಡ್ಕೊಂಡು ಹೋಗೋರಿಗೆ ದರ್ಶನದ ಟಿಕೆಟ್ ಕೊಡ್ತಿದ್ರು ಈ ಬೆಟ್ಟದಲ್ಲಿ. ಈಗ ಕೊಡ್ತಿಲ್ಲ, ನಿಲ್ಲಿಸಿದ್ದಾರೆ. ನಾವೆಲ್ಲರೂ ಶ್ರೀವಾರಿ ಮೆಟ್ಟಿಲು ಹತ್ತಿರ ಬಂದು ಕರ್ಪೂರ ಹಚ್ಚಿ ಪ್ರಾರ್ಥನೆ ಮಾಡಿ ಬೆಟ್ಟ ಹತ್ತೋಕೆ ಶುರು ಮಾಡಿದ್ವಿ. ಬೆಟ್ಟ ಹತ್ತೋಕೆ ಮುಂಚೆ ವಿಡಿಯೋದಲ್ಲಿ ಎಲ್ಲರೂ ಕಾಣಿಸವ್ರೆ. ಬೆಟ್ಟ ಹತ್ತುತ್ತಾ ಯಾರೂ ಕಾಣಿಸಿಲ್ಲ. ನಾ ಮುಂದಕ್ಕೆ ಹೋಗ್ತಾ ಇದ್ದೆ, ಮತ್ತೆ ಕೊನೆಯಲ್ಲಿ ಎಲ್ಲರೂ ಕಾಣಿಸಿದ್ರು ವಿಡಿಯೋದಲ್ಲಿ.
ಗೋವಿಂದ 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 ಈಗ ಬೆಟ್ಟ ಹತ್ತಿ ನಾವು ಕೊನೆಗೆ ಬಂದಿದ್ದೀವಿ, ಎಂಡಿಗೆ ಬಂದಿದ್ದೀವಿ. ಇದು ಮಂಟಪ ಬರುತ್ತೆ, ಇದೇ ಕೊನೆ, ಬೆಟ್ಟ ಮುಗಿಯುತ್ತೆ ಇನ್ನು. ಇಲ್ಲಿಂದ ಸೀದಾ ನಾವು ಸ್ವಲ್ಪ ಮುಂದೆ ಹೋದರೆ ಲಗೇಜ್ ಕೌಂಟ್ರು ಬರುತ್ತೆ, ಲಗೇಜ್ ತೊಗೊಂಡು ಆಮೇಲೆ ಹೋಗಿದ್ದು. ಇದು ಮಂಟಪ ಪೂರ್ತಿ ವಿಡಿಯೋ ಮಾಡಿದ್ದೀನಿ, ಇದು ಕೂಡ ಮಂಟಪ. ಇದೇ ಲಾಸ್ಟು, ಬೆಟ್ಟ ಮುಗೀತು ಇಲ್ಲಿಗೆ ಹತ್ತೋದು. ಇಲ್ಲಿಂದ ಸೀದಾ ದೇವಸ್ಥಾನ ರೂಮ್ಗೆ ಹೋಗ್ತೀವಿ. ಇಲ್ಲಿಂದ ಲಗೇಜ್ ಎಲ್ಲ ತೊಗೊಂಡು ಅವ್ರವ್ರದ್ದು ಲಗೇಜ್ ತೊಗೊಂಡು ಸೀದಾ ಇಲ್ಲಿಂದ ಅವ್ರವ್ರ ರೂಮ್ಗೆ ಹೋಗ್ತೀವಿ. ರೂಮ್ ಮಾಡಿರ್ತೀವಿ. ಈ ಸಾರಿ ನಮ್ಮ ಗುರುಸ್ವಾಮಿಯವರು ಒಂದು ಇದು ಮಾಡಿದರು, ರೂಮ್ ಮಾಡಿದರು. ಅದರಲ್ಲಿ ಎಲ್ಲರೂ ಇದ್ದರು, ನಾವು ಸಪ್ರೇಟ್ ಮಾಡಿದ್ವಿ ಆದರೂ ರೂಮ್ನ. ಈಗ ನೋಡಿ ಎಲ್ಲರೂ ಇಲ್ಲಿ ಸಿಕ್ಕರು, ಎಲ್ಲ ಬಂದು ಕೂತ್ಕೊಂಡವ್ರು. ಈಗ ಇವತ್ತೇ ಬಂದು ಕೂತ್ಕೊಂಡವ್ರೆ. ಇವರೆಲ್ಲ ಡೈರೆಕ್ಟ್ ಬಂದಿರೋದು ಬೆಂಗಳೂರಿಂದ, ಹಾಗೆ ಡೈರೆಕ್ಟ್ ತಿರುಮಲಕ್ಕೆ. ಇವರೆಲ್ಲ ವೈಟ್ ಬಟ್ಟೆ ಹಾಕೊಂಡಿರಲ್ಲ, ನಮ್ಮ ಜೊತೆ ಪಾದಯಾತ್ರೆ ಬಂದಿರೋರು ಎಲ್ಲ ಬಂದರು. ಈಗ ಇನ್ನೂ ಬರ್ತಾ ಇದ್ರು, ನಾನು ವಿಡಿಯೋ ಮಾಡಿಲ್ಲ ಮುಂದೆ. ಆಮೇಲೆ ಇನ್ನೂ ಬರೋರು ಇದ್ರು. ನಮಸ್ಕಾರ. ಅರ್ಧ ಮುಕ್ಕಾಲು ಗಂಟೆ ಆದಮೇಲೆ ಕೆಲವರು ಬಂದರು. ಇವತ್ತು ತಿರುಪತಿ ಪಾದಯಾತ್ರೆ 8ನೇ ದಿನ. ಶ್ರೀವಾರಿ ಮೆಟ್ಲು ಮಾರ್ಗವಾಗಿ ಇವತ್ತು ತಿರುಮಲ ತಲುಪಿದ್ದೀವಿ. ಶ್ರೀನಿವಾಸ ಗೋವಿಂದ, ಶ್ರೀ ವೆಂಕಟೇಶ ಗೋವಿಂದ, ಗೋವಿಂದ ಹರಿ ಗೋವಿಂದ, ಗೋಕುಲನಂದನ ಗೋವಿಂದ. ಶ್ರೀನಿವಾಸ ಗೋವಿಂದ, ಶ್ರೀ ವೆಂಕಟೇಶ ಗೋವಿಂದ, ಗೋವಿಂದ ಹರಿ ಗೋವಿಂದ, ಗೋಕುಲನಂದನ ಗೋವಿಂದ. ಓಂ ನಮೋ ವೆಂಕಟೇಶಾಯ. ಇಲ್ಲಿಗೆ ತಿರುಪತಿ ಪಾದಯಾತ್ರೆ ವಿಡಿಯೋಗಳು ಮುಗೀತು. ಒಟ್ಟು 8 ದಿನದ ಪಾದಯಾತ್ರೆ ನಮ್ಮದು. ಬೆಂಗಳೂರಿಂದ ತಿರುಮಲಕ್ಕೆ ಸೇರೋಕ್ಕೆ 8 ದಿನ ಪಾದಯಾತ್ರೆ. 8ನೇ ದಿನ ನಾವು ಶ್ರೀವಾರಿ ಮೆಟ್ಟಿಲು ಮಾರ್ಗವಾಗಿ ತಿರುಮಲ ತಲುಪ್ತೀವಿ ಸಂಜೆ 5:30-6 ಗಂಟೆ ಒಳಗಡೆ. ಪ್ರಿಯ ವೀಕ್ಷಕರೇ, ನನ್ನ ವಿಡಿಯೋಗಳು ನಿಮಗೆ ಇಷ್ಟ ಆದರೆ ಲೈಕ್, ಸಬ್ಸ್ಕ್ರೈಬ್, ಕಾಮೆಂಟ್ ಮಾಡಿ. ಹೊಸೊಬ್ಬರು ನನ್ನ ಚಾನಲ್ ನೋಡ್ತಿದ್ರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ಒತ್ತಿ ಆಲ್ ಅಂತ ಕೊಡಿ. ನಾನು ಅಪ್ಲೋಡ್ ಮಾಡೋ ಪ್ರತಿ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಎಲ್ಲರಿಗೂ ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ.